ಈ ಸರ್ಕಾರ ಪ್ರತಿಯೊಂದನ್ನು ಕೂಡ ದರ ಏರಿಕೆಯನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿಯು ಕೂಡ ಪ್ರತಿಭಟನೆಯನ್ನ ಮಾಡಿ ಆಯಿತು. ಆದರೆ ಈಗ ಲಾರಿ ಮುಷ್ಕರ ಆರಂಭವಾಗ್ತಾ ಇದೆ. ಡೀಸೆಲ್ ಟೋಲ್ ದರ ಏರಿಕೆಯನ್ನ ಖಂಡಿಸಿ ಲಾರಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಆರಂಭವಾಗುತ್ತೆ. ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಲಾರಿ ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಕೂಡ ಬೆಂಬಲವನ್ನ ಕೊಟ್ಟಿರೋದು. ಲಾರಿ ಮುಷ್ಕರದಿಂದ ಭಾರಿ ಎಫೆಕ್ಟ್ ಸಾಧ್ಯತೆ ಇದೆ. ಲಾರಿ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದ್ ಆಗಲಿದೆ. ಪ್ರತಿಯೊಂದಕ್ಕೂ ಕೂಡ ಇದರ ಪರಿಣಾಮಗಳು ಉಂಟಾಗುತ್ತೆ. ಕಾರಣ ಡೀಸೆಲ್ ಏರಿಕೆ ಪರಿಣಾಮ ನೇರವಾಗಿ ತಟ್ಟೋದೆ ಲಾರಿಗಳಿಗೆ ಮತ್ತೆ ಬಸ್ಗಳಿಗೆ. ಲಾರಿಗಳ ಈಗ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಏನು ಇಲ್ಲೇ ಹತ್ತಿರದಲ್ಲಿ ಇರೋದಿಲ್ಲ ಅವರು. ಸೊ ಅವರಿಗೆ ಹೆಚ್ಚಿನ ರೀತಿಯಾದಂಥ ಎಫೆಕ್ಟ್ ತಟ್ಟೋದ್ರಿಂದ ನಿಮಗೆ ಅದಷ್ಟೇ ಅಲ್ಲ, ನಿಮ್ಮ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳ ಮೇಲೆಯೂ ಕೂಡ ಅದರ ಪರಿಣಾಮಗಳು ಉಂಟಾಗುತ್ತೆ. ಯಾಕಂದರೆ ಅವರು ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಮಾಡಿದ್ರಂತಂದರೆ ಪ್ರಾಡಕ್ಟ್ಗಳ ರೇಟ್ ಕೂಡ ಏರಿಕೆ ಆಗುತ್ತೆ. ಅದೆಲ್ಲ ಪ್ರಾಡಕ್ಟ್ಗಳು ಕೂಡ ಲಾರಿಯಲ್ಲೇ ಸಾಗಾಟವಾಗುತ್ತೆ. ಬಹುತೇಕ 90-95% ನಿಮಗೆ ದಿನನಿತ್ಯದ ವಸ್ತುಗಳೇನಿದೆ ಅವುಗಳ ಮೇಲೆ ಎಲ್ಲ ಪರಿಣಾಮಗಳು ಉಂಟಾಗುತ್ತೆ. ಅದನ್ನು ಕೂಡ ದರ ಏರಿಕೆಯನ್ನು ಮಾಡ್ತಾರೆ ಕಂಪನಿಗಳು. ಆಗ ಜನರ ಮೇಲೇ ಹೊರೆ ಆಗಬೇಕಾಗಿರೋದು. ಲಾರಿ ಮಾಲೀಕರು ಅವ್ರುಗಳನ್ನು ಯಾವುದು ಕಂಪ್ನಿಗಳದ್ದು ಟ್ರಾನ್ಸ್ಪೋರ್ಟಿಗೆ ಇರ್ತಾರೆ ಅಲ್ಲಿ ಇನ್ಕ್ರೀಸ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಯಾರು ಮಾಡಿಸ್ತಾ ಇರ್ತಾರೆ ಅವರು ತಮ್ಮ ಪ್ರಾಡಕ್ಟ್ಗಳ ಮೇಲೆ ಇನ್ಕ್ರೀಸ್ ಮಾಡ್ತಾರೆ. ಎಲ್ಲದರ ಮೇಲೂ ಕೂಡ ಪರಿಣಾಮ ಆಗೇ ಆಗುತ್ತೆ. ಇಂತಿಂಥದ್ದೇ ಅಂತ ಹೇಳೋಕ್ಕಾಗೋದಿಲ್ಲ ನಿಮಗೆ ಪರ್ಟಿಕ್ಯುಲರ್ ಆಗಿ. ಜಲ್ಲಿಕಲ್ಲು, ಮರಳಿ ಲಾರು ಇವೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಮರಳು ಲಾರಿಗಳನ್ನು, ಗೂಡ್ಸ್ ವಾಹನಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ ಲಾರಿ ಮುಷ್ಕರದಿಂದ. ಇನ್ನು ಇದು ಅನಿರ್ದಿಷ್ಟಾವಧಿಯ ಮುಷ್ಕರನ ಹೇಗೆ ಅಂತ. ಗೂಡ್ಸ್ ವಾಹನಗಳು ಬಂದ್, ಅಗತ್ಯ ವಸ್ತು ಸಾಗಾಟದ ಲಾರಿ ಬಂದ್ ಅಂತಿದ್ದಾರೆ. ಅಲ್ಲಿಗೆ ಅನಿರ್ದಿಷ್ಟಾವಧಿಯವರೆಗೂ ಕೂಡ ಆದರೆ ಕೆಲವು ಕಡೆಗಳಲ್ಲಿ ಬಹಳ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತಾ ಆಗಬೇಕಾಗುತ್ತೆ. ಸೊ ಅಷ್ಟರೊಳಗೆ ಸರ್ಕಾರ ಈಗಾಗಲೇ ಲಾರಿ ಮಾಲೀಕರೆಲ್ಲ ಅಸೋಸಿಯೇಷನ್ನವರು ಒಂದು ದಿನಾಂಕವನ್ನು ನಿಗದಿ ಮಾಡಿದರು. ಅಷ್ಟರೊಳಗೆ ನೀವು ಏನಾದರೂ ತಿದ್ದುಕೊಳ್ಳಿ ಅಂತೇಳಿ. ಸರ್ಕಾರ ಡೆಡ್ಲೈನನ್ನು ಕೂಡ ಮುಗಿಸ್ಕೊಂಡಿದೆ ಇವತ್ತಿಗೆ. ಹಾಗಾಗಿ ಸರ್ಕಾರ ನಿಟ್ಟಿನಲ್ಲಿ ಯಾವುದೇ ಹೆಜ್ಜೆಯನ್ನು ಇಡ್ತಾ ಇಲ್ಲ. ಹಾಗಾಗಿ ಲಾರಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇದರ ಪರಿಣಾಮ ಈಗ ಅತಿ ಹೆಚ್ಚಿನ ಜನನೇ ಅನುಭವಿಸಬೇಕಾಗಿದೆ. ಸರ್ಕಾರಕ್ಕೆ ಇದರಿಂದ ಆಗಬೇಕಾಗಿರೋದು ಏನೂ ಅಲ್ಲ. ಅದೇನೇ ಆದರೂ ಮತ್ತೆ ಜನರ ಮೇಲೇ ಹೊರೆ ಹಾಕ್ತಾರೆ. ಪೆಟ್ರೋಲ್, ಡೀಸೆಲ್ ಲಾರಿ ಎಲ್ಲವೂ ಕೂಡ ಬಂದ್. ಬೇರೆ ರಾಜ್ಯಗಳಿಂದ ಬರುವ ಲಾರಿ ಬಂದ್. ಅಕ್ಕಿ ಸಾಗಿಸುವ ಲಾರಿಗಳ ಸಂಚಾರವೂ ಕೂಡ ಬಂದ್. ಅನಿರ್ದಿಷ್ಟಾವಧಿಯವರೆಗೂ ಕೂಡ ಆದರೆ ಅನ್ನಭಾಗ್ಯದ ಅಕ್ಕಿಗಳೇನು ಬರಬೇಕಾಗಿದೆ ಆ ಲಾರಿಗಳು ಕೂಡ ನಿಮಗೆ ಬರೋದು ತಡವಾಗ್ಬಿಡುತ್ತೆ. ಯಾರಾದರೂ ತರಿಸ್ಕೊಳ್ಳೋದಾದರೆ ಅಡ್ವಾನ್ಸ್ ಆಗಿ ತರಿಸ್ಕೊಂಡು ಇಟ್ಕೊಳ್ತಾರೆ 14ನೇ ತಾರೀಕಿನ ಒಳಗಡೆಗೆ. ಇಲ್ಲ ಇದು ಗೊತ್ತಿಲ್ಲ ಅಂತೇನಾದರೂ ಆಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಆ ಭಾಗಗಳಿಗೆ. ಲಾರಿ ಮುಷ್ಕರಕ್ಕೆ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಈಗ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಲಾರಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಜಲ್ಲಿ, ಮರಳು ಸೇರಿದಂತೆ ಗೂಡ್ಸ್ ವಾಹನಗಳು ಕೂಡ ಬಂದ್. 9 ಲಕ್ಷ ವಾಣಿಜ್ಯ ವಾಹನಗಳು ಬಂದ್ ಆಗಲಿವೆ. ಎಷ್ಟು? 9 ಲಕ್ಷ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರದ ಬಿಸಿ ತಟ್ಟಲಿದೆ. ಲಾರಿ ಮುಷ್ಕರಕ್ಕೆ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಲಾರಿ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜಲ್ಲಿ, ಮರಳು ಸೇರಿದಂತೆ ಗೂಡ್ಸ್ ವಾಹನಗಳು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. 9 ಲಕ್ಷ ವಾಣಿಜ್ಯ ವಾಹನಗಳು ಬಂದ್ ಆಗಲಿವೆ. ಇದರ ಪರಿಣಾಮಗಳು ನೇರವಾಗಿ ಜನಸಾಮಾನ್ಯರ ಮೇಲೆ ಆಗುತ್ತೆ. ಸರ್ಕಾರಕ್ಕೆ ಎಂಥದ್ದೂ ಆಗೋದಿಲ್ಲ. ಸರ್ಕಾರ ಇನ್ನೊಂದಿಷ್ಟು ಬೆಲೆ ಏರಿಕೆಯನ್ನು ಮಾಡಿಕೊಳ್ಳುತ್ತೆ. ಆ ದುಡ್ಡನ್ನು ಅವತ್ತಾಗಿರುವಂಥ ನಷ್ಟವನ್ನು ಭರಿಸಿಕೊಳ್ಳುತ್ತೆ. ಅದಕ್ಕೆ ಏನಾಗಬೇಕಾಗಿದೆ? ಅವ್ರು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿಬಿಟ್ರೆ ಸಾಕು. ಅದು ಯಾವನ್ ಸತ್ರು ಅಷ್ಟೇ, ಯಾವನಿದ್ರೂ ಅಷ್ಟೇ, ಅವ್ರಿಗೇನು ಅದರಿಂದ ಪರಿಣಾಮ ಬೀರಲ್ಲ. ಹಣ್ಣು ತರಕಾರಿ ಪೂರೈಕೆಯಲ್ಲೂ ಕೂಡ ವ್ಯತ್ಯಯವಾಗುತ್ತೆ. ಇದು ದಿನನಿತ್ಯ ಆಗಬೇಕಾಗಿರೋದು. ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ನಾನು ತಂದು ಹಾಕೊಂಡ್ಬಿಟ್ಟೆ ಕಿರಾಣಿ ಸಾಮಾನುಗಳು ಅದೇನೋ ಆಗ್ಬಿಡುತ್ತೆ ಅಂತಲ್ಲ. ತರಕಾರಿ ದಿನನಿತ್ಯ ಆಗಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಬಹುದು, ಅದರಲ್ಲಿ ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಹಾಗೇ ಆಗುತ್ತೆ. ಪೆಟ್ರೋಲ್, ಡೀಸೆಲ್ ಪೂರೈಕೆಯಲ್ಲಿ ಏರುಪೇರು ಆಗಬಹುದು. ಯಾಕಂದರೆ ಪೆಟ್ರೋಲ್ ಬಂಕ್ನವರು ಕೂಡ ಅದಕ್ಕೆ ಇಟ್ಟಿದ್ದಾರೆ. ಅಲ್ಲಿಂದನೇ ಬರಬೇಕಲ್ಲ ವಾಹನಗಳೆಲ್ಲ. ಸಿಮೆಂಟು, ಜಲ್ಲಿಕಲ್ಲು ಪೂರೈಕೆಯಲ್ಲೂ ವ್ಯತ್ಯಯ ಸಾಧ್ಯತೆ ಇದೆ. ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೂ ಕೂಡ ಅಡ್ಡಿ ಆಗಬಹುದು. ಅದಕ್ಕೆ ತಕ್ಕಂತೆ ಅವರೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ. ಅಡ್ವಾನ್ಸ್ ಆಗಿ ಏನು ಬೇಕೋ ಅಂತ ತರಿಸ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಬಟ್ ಈ ಹಣ್ಣು ತರಕಾರಿ ಪೂರೈಕೆಯಲ್ಲಿ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆಯಲ್ಲ, ಅದು 100% ಎಫೆಕ್ಟ್ ಆಗೇ ಆಗುತ್ತೆ. ಕಾರಣ ನಿಮಗೆ ಒಂದಿನ 2 ದಿನ ಆದರೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು ತರಕಾರಿಗಳನ್ನು.
4 ದಿನದವರೆಗೂ ಕೂಡ ಏನೂ ಆಗಲಿಲ್ಲ ಅಂದರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳು 15ನೇ ತಾರೀಕು 3 ರೂಪಾಯಿ, ಈಗ 2 ರೂಪಾಯಿ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮಗೆ ಮಾತ್ರ ಅಲ್ಲ, ಸಾಮಾನ್ಯ ಜನಗಳಿಗೆ ತರಕಾರಿಯಿಂದ ಸಿಮೆಂಟ್ ಬರೋದ್ರಿಂದ, ಸ್ಟೀಲ್ ಬಂಡೋದ್ರಿಂದ ಎಲ್ಲ ಮೆಟೀರಿಯಲ್ಗೆ ಜಾಸ್ತಿ ಆಗುತ್ತೆ. ಸರ್ಕಾರ ಅದನ್ನು ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ, ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರಿಂದ ಮಾಡೋದ್ರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ತಿಳ್ಕೊಳ್ಳೋದಿಲ್ಲ. ಅವ್ರು ಏನನ್ನ ಫ್ರೀ ಕೊಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಲಿಲ್ಲ. ಒಂದೊಂದು ಕಡೆ ನಮ್ಮ ಹೊಟ್ಟೆ ಒಡೆದು ಈ ಥರ 5 ರೂಪಾಯಿ ಮಾಡಿದ್ರಿಂದ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತಗೊಳ್ಕೊಂಡಿದ್ದಾರೆ. ಅದೇ ಥರ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಈಗ ಲಾರಿ ಮಾಲೀಕರು ಮುಂದಾಗಿರೋದ ಯಾಕೆ? ಡೆಡ್ಲೈನ್ ಅನ್ನ ಕೊಟ್ಟರು ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ಯಾರೊಬ್ಬ ಸಚಿವರಿಗೂ ಕೂಡ ಅಷ್ಟೊಂದು ಪುರ್ಸತ್ ಇರಲಿಲ್ವಂತೆ ಅವ್ರ ಜೊತೆಗೆ ಮಾತನಾಡುವಷ್ಟು. ಅರುಣ, ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಸರ್ಕಾರಕ್ಕೆ ಇಲ್ಲಿ ತನಕ ಇವರ ಬಂದ್ನ ಎಫೆಕ್ಟ್ನ ಬಿಸಿಯ ಬಗ್ಗೆ ಇನ್ನೂ ಸಹ ಮಾಹಿತಿ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ಇಲ್ಲಿ ತನಕ ಅಂದ್ರೆ ನಿನ್ನೆ ತನಕವೂ ಕೂಡ ಡೆಡ್ಲೈನ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಲ್ಲಿ ತನಕ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡುವಂತ ಕೆಲಸವನ್ನ ಸರ್ಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಅಧಿಕಾರಿಗಳು ಯಾರು ಕೂಡ ಮಾಡಿರಲಿಲ್ಲ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊನೆಯದಾಗಿ ಬೇರೆ ಆಯ್ಕೆಗಳಿಲ್ಲದೆ ಲಾರಿ ಅಸೋಸಿಯೇಷನ್ ಇರ್ಬೋದು, ಅದೇ ರೀತಿ ವಾಣಿಜ್ಯ ವಾಹನಗಳೇನಿದೆ ಆ ಮಾಲೀಕರು, ಆ ಅಸೋಸಿಯೇಷನ್ಗಳೆಲ್ಲವೂ ಕೂಡ ಈಗ ಹೋರಾಟದ ಮುಖಾಂತರವೇ ಸರ್ಕಾರವನ್ನು ಎಚ್ಚರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಸೊ ಅದೇ ಕಾರಣಕ್ಕಾಗಿ ಇದೇ ತಿಂಗಳ 15ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ 9 ಲಕ್ಷಕ್ಕೂ ಹೆಚ್ಚು ವಾಣಿಜ್ಯ ವಾಹನಗಳು ನಿಲ್ಲುತ್ತವೆ. ರಾಜ್ಯದಾದ್ಯಂತ ಸರಕು ಸಾಗಣೆ ಏನಿತ್ತು ಅದು ಬಹುತೇಕವಾಗಿ ಸ್ತಬ್ಧ ಆಗುವಂತಹ ಸಾಧ್ಯತೆ ಇದೆ. 14ನೇ ತಾರೀಕಿನ ತನಕವೂ ಕೂಡ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಅಲ್ಲಿ ತನಕ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಏನಾದರೂ ಮುಂದಾಗಬಹುದು ಅನ್ನುವಂಥ ಕಾರಣಕ್ಕಾಗಿ 14ನೇ ತಾರೀಕಿನ ತನಕ ಇವರಿಗೆ ಒಂದಷ್ಟು ಗಡುವನ್ನ ಕೊಟ್ಟಿದ್ದಾರೆ. ಅಲ್ಲಿ ತನಕ ಸರ್ಕಾರ ಏನಾದರೂ ಈ ಸಂಬಂಧಪಟ್ಟಂತೆ ಇವರನ್ನ ಕರೆಸಿ ಮಾತುಕತೆಯನ್ನ ಮಾಡಿ ಇವರ ಬೇಡಿಕೆಗಳೇನಿದೆ ಅನ್ನೋದನ್ನ ಕೇಳಿ ಅದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆ ಬಂಧನ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಬಟ್ ಆದ್ರೆ ಸರ್ಕಾರ ಒಂದೊಮ್ಮೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅಥವಾ ಮಾತುಕತೆ ಆಡ್ಲಿಲ್ಲ ಅಂತ ಹೇಳಿದ್ರೆ 15ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲಾ ವಾಣಿಜ್ಯ ವಾಹನಗಳ ಓಡಾಟವೂ ಕೂಡ ಸ್ಥಗಿತ ಆಗುತ್ತೆ. ಕೇವಲ ರಾಜ್ಯದ ಮಾತ್ರ ಅಲ್ಲ, ಅಂತರ್ರಾಜ್ಯಗಳಿಂದ ಕರ್ನಾಟಕವನ್ನ ಪಾಸ್ ಮಾಡಿ ಹೋಗುವಂತ ವಾಹನಗಳು ಕೂಡ ಕರ್ನಾಟಕದ ಒಳಭಾಗ ನಾವು ಸಂಚಾರ ಮಾಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ಬಂದ್ಗೆ ಕರೆ ಕೊಟ್ಟಿರುವಂತವರಿಗೆ ಬೆಂಬಲವನ್ನ ಸೂಚಿಸಿದೆ. ಸೊ ಈ ನಿಟ್ಟಿನಲ್ಲಿ 14ನೇ ತಾರೀಕಿನ ತನಕ ಡೆಡ್ಲೈನ್ ಇರುವಂತ ಕಾರಣಕ್ಕಾಗಿ ಸರ್ಕಾರ ಏನಾದರೂ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಹೆಜ್ಜೆ ನೀಡುತ್ತಾ ಅಥವಾ ಕಾದು ನೋಡೋಣ ಅಂತ ಹೇಳಿ ರಾಜ್ಯದಲ್ಲಿ ಸರಕು ಸಾಗಣೆಯನ್ನ ಸಂಪೂರ್ಣವಾಗಿ ಸ್ತಬ್ಧ ಆಗುವಂತ ನಿಟ್ಟಿನಲ್ಲಿ ಏನಾದರೂ ಇದನ್ನ ಬಂಧನ ಮುಷ್ಕರವನ್ನು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸೊ 14ನೇ ತಾರೀಕಿನ ತನಕ ಸರ್ಕಾರಕ್ಕೆ ಟೈಮ್ ಇದೆ, ಕಾದು ನೋಡ್ಬೇಕಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.